ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ದಿನಾಂಕ 20ರಿಂದ 2 ದಿನಗಳ ಕಾಲ ನಡೆಯಲಿರುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ತನ್ನಿಮಿತ್ತ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಜೆಎಂಬಿ ಟ್ರಸ್ಟ್ನಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. ದಿನಾಂಕ 20ರಿಂದ 2 ದಿನಗಳ ಕಾಲ ರಾಜ್ಯವ್ಯಾಪಿ ಸಿಇಟಿ ಅಂದ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಯಲಿದೆ. ಈ ಭಾಗವಾಗಿ ವಿಜಯನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಪರೀಕ್ಷೆಯು ಸುಗಮವಾಗಿ ನಡೆಸಲು ಮಾರ್ಗಸೂಚಿ ನೀಡಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜಿಲ್ಲಾಧಿಕಾರಿ ವೆಂಕಟೇಶ್ ರವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಜಿಲ್ಲೆಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಇತರೆ ಇಲಾಖಾ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೇ 20, 21ರಂದು ನಗರದ 7 ಕೇಂದ್ರಗಳಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ನಡೆಯಲಿದ್ದು 3226 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವರು. ಪರೀಕ್ಷೆಗೆ ಎಲ್ಲಾ ರೀತಿಯ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ವೆಂಕಟೇಶ್ ಟಿ ಅಧಿಕಾರಿಗಳಿಗೆ ಸೂಚಿಸಿದರು. ವೃತ್ತಿಪರ ಕೋರ್ಸ್ಗಳಾದ ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ಪಶುಸಂಗೋಪನೆ, ಯೋಗ ಮತ್ತು ನ್ಯಾಚುರೋಪತಿ, ಫಾರ್ಮಸಿ ಪ್ರವೇಶಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಲಿರುವ ಸಾಮಾನ್ಯ ಪ್ರವೇಶ ಪರೀಕ್ಷೆ 2 ದಿನ ನಡೆಯಲಿದೆ. 4 ವಿಷಯಗಳ ಪರೀಕ್ಷೆ ಒಳಗೊಂಡಿರುತ್ತದೆ. ಮಾರ್ಗಸೂಚಿ ಅನ್ವಯ ಪರೀಕ್ಷೆಗೆ ನಿಯೋಜನೆಗೊಂಡ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪರೀಕ್ಷೆಗೆ ನೋಂದಾಯಿತ ವಿದ್ಯಾರ್ಥಿಗಳು ಪರೀಕ್ಷೆ ಆರಂಭವಾಗುವ ಕನಿಷ್ಠ 2 ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕು. ವಿದ್ಯಾರ್ಥಿಗಳ ಪ್ರವೇಶ ಪತ್ರ ಹಾಗೂ ಗುರುತಿನ ಚೀಟಿ ಪರಿಶೀಲಿಸಬೇಕು. ಪ್ರಶ್ನೆ ಪತ್ರಿಕೆ, OMR ಪತ್ರಿಕೆಗಳನ್ನು ನಿಗದಿತ ಸಮಯದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ತಲುಪಿಸಲು ನಿಯೋಜಿತ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಸೂಚಿಸಿದರು. ಪರೀಕ್ಷಾ ಕೇಂದ್ರದಲ್ಲಿ ಹಾಗೂ ಪ್ರಶ್ನೆ ಪತ್ರಿಕೆ ಕಳಿಸುವ ವೇಳೆ ಅಗತ್ಯ ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕು. ಪರೀಕ್ಷಾ ಕೇಂದ್ರಗಳಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶಿಸಲಾಗುತ್ತದೆ. ಪರೀಕ್ಷಾ ವೀಕ್ಷಕರು ಪರೀಕ್ಷಾ ಸಮಯದಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಂದರೂ ಜಿಲ್ಲಾಡಳಿತದ ಗಮನಕ್ಕೆ ತಂದು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 456, ಟಿಬಿ ಡ್ಯಾಂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 360, ವಿಜಯನಗರ ಕಾಲೇಜಿನಲ್ಲಿ 706, ಗುರು ಪದವಿ ಪೂರ್ವ ಕಾಲೇಜಿನಲ್ಲಿ 288, ಚಿತ್ತವಡ್ಗಿಯ ಪದವಿ ಪೂರ್ವ ಕಾಲೇಜಿನಲ್ಲಿ 408, ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನಲ್ಲಿ 384 ಹಾಗೂ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ 624 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಲಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಾಗರಾಜ್ ಹವಲ್ದಾರ್ ಸಭೆಗೆ ತಿಳಿಸಿದರು. 90 ವಿಜಯನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸಿದ್ಧಾರ್ಥ್ ಸಿಂಗ್ ರವರು ಕಾಂಗ್ರೆಸ್ ಅಭ್ಯರ್ಥಿ ಎಚ್ಆರ್ ಗವಿಯಪ್ಪನವರ ವಿರುದ್ಧ ಪರಾಭವಗೊಂಡಿದ್ದಾರೆ. ಆದಾಗ್ಯೂ ಕೂಡ ಕ್ಷೇತ್ರದ ಮತದಾತ ಪ್ರಭುಗಳಿಗೆ ಸಿದ್ಧಾರ್ಥ್ ಸಿಂಗ್ ರವರು ಕೃತಜ್ಞತೆ ತಿಳಿಸುವ ಮೂಲಕ ಮತದಾತರ ಫಲಿತಾಂಶವನ್ನ ಮನಸಾರೆ ಸ್ವೀಕರಿಸಿದ್ದಾರೆ. ಹೌದು, 90 ವಿಜಯನಗರ ಕ್ಷೇತ್ರದ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ್ ಸಿಂಗ್ ರವರು ಕರಪತ್ರಗಳನ್ನ ಹರಿಬಿಡುವ ಮೂಲಕ ದಿನಾಂಕ 10ರಂದು ನಡೆದ ಚುನಾವಣೆಯಲ್ಲಿ ಮತದಾತ ಪ್ರಭುಗಳ ನಿರ್ಣಯವನ್ನ ಶಿರವಾಗಿ ಸ್ವೀಕರಿಸುತ್ತೇನೆಂದು ಮತದಾತ ಪ್ರಭುಗಳಿಗೆ ಕೃತಜ್ಞತೆ ತಿಳಿಸಿದ್ದಾರೆ. ಇನ್ನು ಸಮಾಜ ಸೇವಕರ ಕುಟುಂಬದಲ್ಲಿ ಹುಟ್ಟಿ ತದನಂತರ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಿದ ನಾನು ತಂದೆ ಹಾಗೂ ಪಕ್ಷದ ಧುರೀಣರ ಇಚ್ಛೆಯಂತೆ ನೂತನ ಜಿಲ್ಲೆಯಾದ 90 ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ರಾಜಕೀಯ ಕ್ಷೇತ್ರ ನನಗೆ ಹೊಸದು, ಆದರೂ ತಾವು ನನಗೆ ಆದರದಿಂದ ಸ್ವಾಗತಿಸಿ ತಮ್ಮ ಪ್ರೀತಿ ಗೌರವ ತೋರಿಸಿದ್ದೀರಿ. ಇದಕ್ಕಾಗಿ ತಮಗೆಲ್ಲ ನಾನು ಚಿರಋಣಿಯಾಗಿರುವೆ. ಮೇ 10, 2023ರಂದು ನಡೆದ ಸಾರ್ವತ್ರಿಕ ಚುನಾವಣೆ ದಿನ ಉರಿಬಿಸಿಲಿನಲ್ಲೂ ಮತದಾನ ಮಾಡಿದ್ದೀರಿ.
ನನಗೆ 71,000ಕ್ಕೂ ಅಧಿಕ ಮತದಾನ ಮಾಡುವ ಮೂಲಕ ನನ್ನೊಂದಿಗೆ ಬೆಂಬಲವಾಗಿ ನಿಂತ ಪಕ್ಷದ ಮುಖಂಡರಿಗೆ, ಜೀವಾಳವಾದ ಕಾರ್ಯಕರ್ತ ಬಂಧುಗಳಿಗೆ, ಕ್ಷೇತ್ರದ ಎಲ್ಲಾ ಸಮಾಜದ ಹಿರಿಯರಿಗೆ, ಜನಪ್ರತಿನಿಧಿಗಳಿಗೆ, ತಾಯಂದಿರರಿಗೆ, ಅಕ್ಕ ತಂಗಿಯರಿಗೆ, ಯುವ ಸ್ನೇಹಿತರಿಗೆ, ರೈತರಿಗೆ, ಸಂಘ ಸಂಸ್ಥೆಗಳ ಮುಖಂಡರಿಗೆ, ಆನಂದ್ ಸಿಂಗ್ ಹಾಗೂ ಸಿದ್ಧಾರ್ಥ ಸಿಂಗ್ ರವರ ಅಭಿಮಾನಿಗಳಿಗೂ ಅಲ್ಲದೆ ಚುನಾವಣೆಯ ಎಲ್ಲ ಸಂದರ್ಭಗಳಲ್ಲೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬೆಂಬಲಿಸಿದ ಎಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯು ಒಂದು ಪ್ರಕ್ರಿಯೆಯಾಗಿದ್ದು ಫಲಿತಾಂಶವನ್ನು ನಾನು ಮನಸಾರೆ ಸ್ವೀಕರಿಸಿದ್ದೇನೆ. ಮುಂದಿನ ದಿನಗಳಲ್ಲೂ ಸದಾ ನಿಮ್ಮೊಂದಿಗಿರುವೆನು. ಕಲಿತಿರುವುದು ಕರಡಗಲ, ಕಲಿಯಬೇಕಾಗಿರುವುದು ಕಡಲಾಳ. ಸಾರ್ಥಕ ಸೇವೆಯ ಭರವಸೆಯ ಹೆಜ್ಜೆಯೊಂದಿಗೆ ನಿಮ್ಮವನೇ ಆದ ನಿಮ್ಮ ಮನೆಯ ಮಗ ಸಿದ್ಧಾರ್ಥ ಸಿಂಗ್ ಎಂದು ಮತದಾತ ಪ್ರಭುಗಳಿಗೆ ಕರಪತ್ರಗಳ ಮೂಲಕ ಕೃತಜ್ಞತೆ ತಿಳಿಸಿದ್ದಾರೆ. ಅದೇ ರೀತಿ ಸರ್ಕಾರದ ಯೋಜನೆಗಳನ್ನ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಶಾಸಕ ಎಚ್ಆರ್ ಗವಿಯಪ್ಪನವರ ಗಮನಕ್ಕೆ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದು ಜನಸಾಮಾನ್ಯರ ಧ್ವನಿಯಾಗಿ ಈ ಹಿಂದಿನಂತೆ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತೇನೆಂದು ಚುನಾವಣಾ ಫಲಿತಾಂಶ ಹೊರಬಂದ ದಿನದಂದು ಸುದ್ದಿಗೋಷ್ಠಿಯಲ್ಲಿ ಸಿದ್ಧಾರ್ಥ ಸಿಂಗ್ ರವರು ಹೇಳಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ನೋವೇನೋ ನನಗೆ ಕಾಡ್ತಿಲ್ಲ, ಯಾಕಂದ್ರೆ ಭಗವಂತನ ಕೃಪೆಯಿಂದ ಗೆಲುವು ಆಗಿರ್ಬೋದು, ಸೋಲು ಜೀರ್ಣ ಮಾಡೋ ಶಕ್ತಿ ನನಗೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹತ್ತತ್ರ 65ರಿಂದ 70,000 ಜನರು, ನಮ್ಮ ಕ್ಷೇತ್ರದ ಮತದಾರರು ನನ್ನ ಮೇಲೆ ನಂಬಿಕೆ, ವಿಶ್ವಾಸ ಹಾಗೂ ನಿರೀಕ್ಷೆಯನ್ನು ಇಟ್ಟು ಅವರ ಒಂದು ಮತದಾನದ ಹಕ್ಕನ್ನು ಆಶೀರ್ವಾದದ ರೂಪದಲ್ಲಿ ನನಗೆ ಮತದಾನ ಮಾಡಿದ್ದಾರೆ. ಅವರ ನಿರೀಕ್ಷೆ ತಕ್ಕಂಗೆ ಮುಂದೆ ಬರುವಂಥ ದಿನಗಳಲ್ಲಿ ನಾನು ನಡ್ಕೊತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನ್ನಲ್ಲಿದೆ. 100ಕ್ಕೆ 100 ನೀವು ನಿರೀಕ್ಷೆ ಮಾಡ್ಬೋದು. ನಮ್ಮ ಕ್ಷೇತ್ರದ ಉದ್ಧಾರಕ್ಕೋಸ್ಕರ, ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಜನರಿಗೆ ನ್ಯಾಯ ಒದಗಿಸೋ ಕೆಲಸದಲ್ಲಿ ನಾನು ಮುಂಚೂಣಿನಲ್ಲಿ ಇರ್ತೀನಿ ಅನ್ನೋ ಒಂದು ಅಭಿಪ್ರಾಯ ನಾನು ತಿಳಿಸ್ಲಿಕ್ಕೆ. ನಮ್ಮ ಕ್ಷೇತ್ರ ಉದ್ಧಾರ ಆಗಬೇಕು, ನಮ್ಮ ನಗರ ಅಭಿವೃದ್ಧಿ ಆಗಬೇಕು ಅನ್ನೋ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕೋ ಪ್ರಶ್ನೆ ಇಲ್ಲ. ನಾವು ಸಹಕಾರ ಕೊಡ್ತೀವಿ ಪ್ರಾಮಾಣಿಕವಾಗಿ. ನಮ್ಮ ಜವಾಬ್ದಾರಿ ಏನಿದೆ, ಅವರಿಗೆ ಯಾವ ರೀತಿ ಏನಾದರೂ ನನ್ನ ಕಡೆಯಿಂದ, ಒಬ್ಬ ಸಿದ್ಧಾರ್ಥ ಸಿಂಗ್ ಕಡೆಯಿಂದ ಏನಾದರೂ ಅವರಿಗೆ ಸಹಕಾರ ಬೇಕಿದ್ರೆ 100ಕ್ಕೆ 100 ನಾನು ಕೊಡಲಿಕ್ಕೆ. ಇದೆಲ್ಲ 3 ವ್ಯವಸ್ಥೆಗಳು, ನಗರಸಭೆ ಆಗಿರ್ಬೋದು, ಪಟ್ಟಣ ಪಂಚಾಯಿತಿ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನು ಜನಪ್ರತಿನಿಧಿಗಳು ಸರ್ಕಾರದ ಕಡೆಯಿಂದ ಸರ್ಕಾರದ ಯೋಜನೆಗಳು ಜನರಿಗೆ ಮುಟ್ಟಿಸುವಂಥ ಕೆಲಸದಲ್ಲಿ ಅವರು ಯಶಸ್ಸು ಕಾಣಬೇಕನ್ನೋ ಒಂದು ಉದ್ದೇಶದಿಂದ ನನ್ನ ಸಂಪೂರ್ಣವಾದಂಥ ಸಹಕಾರ ಅವರಿಗೆ ಕೊಡಲಿಕ್ಕೆ ನಾನು ಸಿದ್ಧನಿದ್ದೀನಿ. ಇವಾಗ ಜನರು ನನಗೆ ಶಾಸಕನಾಗಿ ಆಶೀರ್ವಾದ ಮಾಡ್ತಿದ್ರೆ ಇನ್ನು ಹೆಚ್ಚಿನ ನನಗೆ ಶಕ್ತಿ ಇರ್ತಿತ್ತು. ಒಂದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಅವಕಾಶ ಇರ್ತಿತ್ತು. ಆ ಒಂದು ಕಲ್ಪನೆಯನ್ನು, ಒಂದು ಯೋಚನೆಯನ್ನು ಯೋಜನೆಯಾಗಿ ಪರಿವರ್ತಿಸಿ ನಮ್ಮ ಯುವಕರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ಬೋದಾಗಿತ್ತು. ಆದ್ರೂ ಆ ಒಂದು ವಿಚಾರ ನನ್ನ ಗಮನದಲ್ಲಿಟ್ಕೊಂಡು ಗವಿಯಪ್ಪ ಸರ್ ಅವರ ಗಮನಕ್ಕೂ ತಂದು ಅವ್ರ ಕಡೆಯಿಂದ ಯಾವ ರೀತಿ ಇದಕ್ಕೆ ಸ್ಪಂದನೆ ಸಿಗುತ್ತೆ ಅಂತ ಹೇಳಿ ನಾನು ಪ್ರಯತ್ನ ಮಾಡ್ತೀನಿ. ಇನ್ನು ಅದೇ ದಿನದಂದು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಶಾಸಕ ಎಚ್ಆರ್ ಗವಿಯಪ್ಪನವರು, ಸಿದ್ಧಾರ್ಥ ಸಿಂಗ್ ನನ್ನ ಮಗನ ಸಮಾನ ಇದ್ದಂತೆ, ಆತನನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆಂದು ಹೇಳಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆತ ಸಿದ್ಧಾರ್ಥ ಈಸ್ ಲೈಕ್ ಮೈ ಸನ್, ನನ್ನ ಮಗ ಇದ್ದಂಗೆ. ಆನಂದ್ ಸಿಂಗ್ ಅದು ಬೇರೆ ಆಗುತ್ತೆ, ಹುಡುಗ ನಮ್ಮ ಮಗನ ವಯಸ್ಸು, ಹಾಗಾಗಿ ಹುಡುಗನಿಗೆ ಮತ್ತೆ ನಾವು ಜೊತೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದೇ ರೀತಿ ಮಾಜಿ ಸಚಿವ ಆನಂದ್ ಸಿಂಗ್ ರವರು ಕೂಡ ಮಾಧ್ಯಮ ಮಿತ್ರರೊಂದಿಗೆ ಪತ್ರ ಬರೆದು, ಕರ್ನಾಟಕದಲ್ಲಿ 31ನೇ ಜಿಲ್ಲೆಯಾಗಿ ವಿಜಯನಗರ ಜಿಲ್ಲೆ ಉದಯವಾಗಿರುವುದು ಹೆಮ್ಮೆಯ ವಿಷಯ. ವಿಜಯನಗರ ಜಿಲ್ಲೆ ಪ್ರಾರಂಭವಾದಾಗಿನಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ತುಂಬಾ ಸಹಕಾರ ನೀಡಿರುತ್ತೀರಿ. ಪತ್ರಿಕೋದ್ಯಮ ಸೇವೆಯಲ್ಲಿ ತಮ್ಮ ಪ್ರಾಮಾಣಿಕ ಕಾರ್ಯವೂ ಉತ್ತಮವಾಗಿತ್ತು. ನನ್ನ ಅಧಿಕಾರದ ಅವಧಿಯ ಅಭಿವೃದ್ಧಿ ಕಾರ್ಯದಲ್ಲಿ ಉತ್ತಮವಾಗಿ ಸ್ಪಂದಿಸಿರುತ್ತೀರಿ. ವಿಜಯನಗರ ಕ್ಷೇತ್ರದ ಅಭಿವೃದ್ಧಿಯನ್ನು ತಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದೊಂದಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಸಾರ್ವಜನಿಕರಿಗೆ ಪ್ರಚಾರದ ಮೂಲಕ ತಲುಪಿಸಿರುವುದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ವಿಜಯನಗರ ಜಿಲ್ಲೆ ಮತ್ತು ವಿಜಯನಗರ ಕ್ಷೇತ್ರವು ಇನ್ನೂ ಅನೇಕ ಅಭಿವೃದ್ಧಿಯನ್ನ ಕಾಣಬೇಕಾಗಿದೆ. ವಿಜಯನಗರದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಮುಂಬರುವ ದಿನಗಳಲ್ಲಿ ಇದೇ ರೀತಿಯ ಸಹಕಾರ ತಮ್ಮಿಂದ ಆಶಿಸುತ್ತೇನೆಂದು ಮಾಧ್ಯಮ ಮಿತ್ರರಿಗೆ ಪತ್ರದ ಮೂಲಕ ಕೃತಜ್ಞತೆ ತಿಳಿಸಿದ್ದಾರೆ.
2022-23ನೇ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರವನ್ನ ನೀಡಲಾಗಿದೆ. ಹೀಗೆ ಸಂಘ ಸಂಸ್ಥೆಗಳು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬೇಸಿಗೆ ಶಿಬಿರವನ್ನ ನಡೆಸುವ ಮೂಲಕ ಮಕ್ಕಳನ್ನ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಲಾಗುತ್ತಿದೆ. ಹೌದು, ಅನಂತಶಯನಗುಡಿಯ ಸರ್ಕಾರಿ ಶಾಲಾ ಆವರಣದಲ್ಲಿ ಜೆಎಂವಿ ಟ್ರಸ್ಟ್ನಿಂದ ದಿನಾಂಕ 15ರಿಂದ 10 ದಿನಗಳ ಕಾಲ ಬೇಸಿಗೆ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಮಕ್ಕಳಿಗೆ ಯೋಗ, ಚಿತ್ರಕಲಾ ಸ್ಪರ್ಧೆ, ಕ್ರಾಫ್ಟ್, ಕ್ರೀಡೆ, ರಂಗೋಲಿ ಸ್ಪರ್ಧೆ, ಕಂಪ್ಯೂಟರ್ ತರಬೇತಿ, ಇಂಗ್ಲಿಷ್ ಗ್ರಾಮರ್, ಹ್ಯಾಂಡ್ ರೈಟಿಂಗ್, ನೃತ್ಯ ಮತ್ತು ಗೀತಗಾಯನ ತರಬೇತಿಯನ್ನ ಕಲಿಸಿಕೊಡಲಾಗುತ್ತಿದೆ. ಹೀಗೆ ಅನಂತಶಯನಗುಡಿಯ ಗಣ್ಯರ ಸಹಕಾರದೊಂದಿಗೆ ಮಕ್ಕಳಿಗೆ ಉಚಿತವಾಗಿ ಬೇಸಿಗೆ ಶಿಬಿರವನ್ನ ನಡೆಸಲಾಗುತ್ತಿದೆ ಎಂದು ಜೆಎಂವಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ರಾಜಶೇಖರ್ ರವರು ಈ ವೇಳೆ ತಿಳಿಸಿದ್ದಾರೆ. ನನ್ನ ಹೆಸರು GM ರಾಜಶೇಖರ್ ಅಂತ. ನಾವು ಈ ಒಂದು GMV ಟ್ರಸ್ಟ್ನ ಅಧ್ಯಕ್ಷರಾಗಿದ್ದೇವೆ. ಈ ಒಂದು ಮಕ್ಕಳ ಬೇಸಿಗೆ ಶಿಬಿರವನ್ನು ಹೋದ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಇದು 2ನೆಯ ಬೇಸಿಗೆ ಶಿಬಿರವಾಗಿದೆ. ಇಲ್ಲಿ ನಮಗೆ ಈ ಒಂದು ಅನುಕೂಲ, ಈ ಒಂದು ಶಾಲೆಗೆ ನಮಗೆ ಈ ಒಂದು ಪ್ರಾಥಮಿಕ ಶಾಲೆಯನ್ನು SDMC ಅಧ್ಯಕ್ಷರಾಗ್ಬೋದು ಮತ್ತು ಎಲ್ಲ ಶಾಲೆಯ ಶಿಕ್ಷಕರುಗಳು ಇವರು ನಮಗೆ ಒಂದು ಒಳ್ಳೆಯ ರೀತಿಯ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಮಕ್ಕಳಿಗೆ ಉತ್ತಮ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿಯೇ ಈ ಒಂದು ಬೇಸಿಗೆ ಶಿಬಿರವನ್ನು ಪ್ರಾರಂಭಿಸಿದ್ವಿ. ಮೊದಲನೇದಾಗಿ ನಾವು ಮಕ್ಕಳಿಗೆ ಪ್ರತಿದಿನ ಒಂದು ಯೋಗ ಮತ್ತು ಧ್ಯಾನ ಮಾಡೋದರ ಮೂಲಕ ಪ್ರಾರಂಭ ಮಾಡ್ತೇವೆ. ನೆಕ್ಸ್ಟ್ ಚಿತ್ರಕಲೆ ಇರುತ್ತೆ, ಕ್ರಾಫ್ಟ್ ಇರುತ್ತೆ, ಹಾಗೂ ಮಕ್ಕಳಿಗೆ ಡ್ಯಾನ್ಸ್, ನೃತ್ಯ ಇರುತ್ತೆ. ನೆಕ್ಸ್ಟು ಕ್ಲೇ ಮಾಡಲಿಂಗ್ ಹೇಳ್ಕೊಡ್ತಾ ಇದ್ದೇವೆ. ನೆಕ್ಸ್ಟು ಹ್ಯಾಂಡ್ ರೈಟಿಂಗ್, ಮಕ್ಕಳ ಒಂದು ಬರವಣಿಗೆ ಶುದ್ಧವಾಗಲಿ, ಚೆನ್ನಾಗಿರಲಿ ಅಂತ ಅದನ್ನು ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಜೊತೆಗೆ ಗಣಕಯಂತ್ರದ ಒಂದು ಪರಿಚಯನೂ ಆಗಬೇಕು ಅನ್ನೋ ಪ್ಲ್ಯಾನ್ ಮಾಡಿದ್ದೇವೆ. ಜೊತೆಗೆ ನಾವು ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಈ ಒಂದು ಕೈಗಾರಿಕಾ ಒಂದು ಕೇಂದ್ರವನ್ನು, ಆ ಒಂದು ವಿಸಿಟನ್ನು ಹೋದ ವರ್ಷ ನಾವು ಪಾರ್ಲೆ ಕಂಪ್ನಿಯ ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿಗೂ ನಾವು ಕರ್ಕೊಂಡು ಹೋಗಿದ್ವಿ. ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಒಂದು ವಾತಾವರಣ ಏನೆಲ್ಲ ಕಲಿಬೋದು ಅನ್ನೋದನ್ನು ಈ ಒಂದು ಬೇಸಿಗೆ ಶಿಬಿರದ ಮೂಲಕ ನಾವು ತಿಳಿಸ್ತಾ ಇದ್ವಿ. ಇವೆಲ್ಲ ಒಂದು ಬೇಸಿಗೆ ಶಿಬಿರಕ್ಕೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಹಳಷ್ಟು ಜನರು ನಮಗೆ ಸಹಕರಿಸಿದ್ದಾರೆ. ಅದರಲ್ಲಿ ಊರಿನ ಗಣ್ಯರುಗಳಿರ್ಬೋದು, ಜೊತೆಗೆ SDMC ಅಧ್ಯಕ್ಷರಿರ್ಬೋದು ಮತ್ತು ಪಾಲಕ ಪೋಷಕ ವರ್ಗ ಇರ್ಬೋದು, ಜೊತೆಗೆ ನಮ್ಮ ಒಂದು ಟೀಮ್ನ ವಾಲಂಟಿಯರ್ಸ್ ಆಗ್ಬೋದು, ಇಲ್ಲಿ ಬಂದು ನಮಗೆ ಸಹಕರಿಸ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗನೂ ಆಗಿರ್ಬೋದು. ಇವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯೇ ಈ ಒಂದು ಟ್ರಸ್ಟ್ನ ಗುರಿಯಾಗಿದೆ. ಹಾಗಾಗಿ ಪ್ರತಿ ವರ್ಷವೂ ಬೇಸಿಗೆ ಶಿಬಿರವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ.
ಶಿಬಿರದಲ್ಲಿ ಪಾಲ್ಗೊಂಡಿರುವ ಮಕ್ಕಳು ಈ ವೇಳೆ ಶಿಬಿರದ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಈ ಶಿಬಿರದೊಳಗ ಇದು ಯೋಗ, ಕ್ರಾಫ್ಟ್, ಡ್ರಾಯಿಂಗ್, ಕಂಪ್ಯೂಟರ್ ಕ್ಲಾಸಸ್, ಇಂಗ್ಲಿಷ್ ಗ್ರಾಮರ್ ಕ್ಲಾಸ್, ಆಮೇಲೆ ಸ್ಪೋರ್ಟ್ಸ್ ಎಲ್ಲವೂ ಇರ್ತಾವ. ಬೇಸಿಗೆ ಒಳಗೆ ಮಕ್ಕಳು ಹೊರಗೆ ಹೋಗಿ ಕಾಲಹರಣ ಮಾಡೋದಕ್ಕಿಂತ ಈ ಟೈಪ್ ಶಿಬಿರಗಳನ್ನ ಸ್ಟಾರ್ಟ್ ಮಾಡಿ ಮಕ್ಕಳ ಶೈಕ್ಷಣಿಕವಾಗಿ ಮಕ್ಕಳನ್ನ ಪ್ರೋತ್ಸಾಹಿಸೋದು ಇದು ಟ್ರಸ್ಟ್ನ ಮುಖ್ಯ ಉದ್ದೇಶ. ನನ್ನ ಹೆಸರು ಪ್ರಿಯಾಂಕಾ ಅಂತ. ನಾನಿದು ಸೆಕೆಂಡ್ ಇಯರ್ ನಾನು ಜಾಯ್ನ್ ಆಗ್ತಿರೋದು. ಫಸ್ಟ್ ಇಯರ್ ತುಂಬಾ ಹೇಳಿಸ್ಕೊಟ್ರು ನಮಗೆ. ಅಂದರೆ ಈ ಸಮ್ಮರ್ ಕ್ಯಾಂಪ್ ನಡೆಯೋ ಉದ್ದೇಶ ಏನಂದರೆ ಮಕ್ಕಳು ಸ್ಕೂಲ್ ಟೈಮ್ಸಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಇಂಥ ಫ್ರೀ ಟೈಮ್ಸಲ್ಲಿ ಇನ್ನೂ ಏನಾದರೂ ಚೆನ್ನಾಗಿ ಅವರಲ್ಲಿ ಇರೋ ಆ್ಯಕ್ಟಿವಿಟೀಸ್ನ, ಟ್ಯಾಲೆಂಟ್ನ ಹೊರಗೆ ತೆಗಿಬಹುದಂತ ಇಲ್ಲಿ ನಮಗೆ ಬೆಳಗ್ಗೆ ಯೋಗ, ಡ್ಯಾನ್ಸ್, ಡ್ರಾಯಿಂಗ್, ಕ್ರಾಫ್ಟ್ ಎಲ್ಲನೂ ಹೇಳಿಸ್ಕೊಡ್ತಾರೆ. ನೀಟಾಗಿ ಕಲಿಬಹುದು. ನಾವು ಸ್ಕೂಲ್ ಟೈಮ್ಗಿಂತ ಇಲ್ಲಿ ತುಂಬ ಚೆನ್ನಾಗಿ ಕಲಿಬಹುದು. ಥ್ಯಾಂಕ್ ಯು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ, ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 20ರಿಂದ 2 ದಿನಗಳ ಕಾಲ ನಡೆಯಲಿರುವ ಸಾಮಾನ್ಯ ಪ್ರವೇಶ ಪರೀಕ್ಷೆ. ತನ್ನಿಮಿತ್ತ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಅಧಿಕಾರಿಗಳ ಸಭೆ. ಚುನಾವಣಾ ಫಲಿತಾಂಶವನ್ನ ಶಿರವಾಗಿ ಸ್ವೀಕರಿಸಿರುವ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ್ ಸಿಂಗ್. ಕ್ಷೇತ್ರದ ಮತದಾತ ಪ್ರಭುಗಳಿಗೆ ಕೃತಜ್ಞತೆ ತಿಳಿಸಿದ ಯುವ ದಾನಿಗಳ ಸಹಕಾರದಿಂದ ಜೆಎಂಪಿ ಟ್ರಸ್ಟ್ನಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.